ಓಂ ನಮಃ ಸೂರ್ಯಾಯ ಚಂದ್ರಾಯ ಮಂಗಳಾಯ ಬುಧಾಯ ಚ ಗುರುಶುಕ್ರ ಶನಿಭ್ಯಶ್ಚ ರಾಹುಕೇತುವೆ ಗುರುವಂದು ಸರ್ವೇ ಮಮ ಸುಪ್ರಭಾತಂ. ಶ್ರೀ ಗುರುಭ್ಯೋ ನಮಃ ಹರಃ ಓಂ. ಸಮಸ್ತ ತುಳಸಿ ವೀಕ್ಷಕರಿಗೆ ಶಿವಸ್ವಾಮಿ ಗುರುಜಿಯ ಅನಂತ ನಮಸ್ಕಾರಗಳು. ಸ್ನೇಹಿತರೆ, ತಮಗೆಲ್ಲರೂ ಕೂಡ ಮಂಗಳವಾರದ ಶುಭೋದಯ. ಭಗವಂತ ನಿಮ್ಮೆಲ್ಲರೂ ಕೂಡ ಆಯುರಾರೋಗ್ಯ ಐಶ್ವರ್ಯವನ್ನು ಕೊಟ್ಟು ಕಾಪಾಡಲಿ ಅಂತ ಬೇಡಿಕೊಳ್ತಾ 12 ರಾಶಿಗಳ ಫಲವನ್ನು ತಿಳ್ಕೊಳ್ತಕ್ಕಂಥ ಸಮಯ. ಹಾಗೆ ಸ್ನೇಹಿತರೆ ನೋಡಿ, ನಿಮಗೆಲ್ಲ ಮಾತೆತ್ತಿದ್ರೆ ನೀವು ಜಾತಕ ತೊಗೊಂಡೋದ್ರೆ ಕುಜದೋಷವಿದೆ. ಇದು ಅಫ್ಕೋರ್ಸ್ ಕುಜ ಎಲ್ಲ ಕಡೆಯೂ ಕಾಣುತ್ತೆ. ಮದುವೆ ಮಾಡಬೇಕಾದ್ರೆ ಸಪ್ತಮದಲ್ಲಿ ಕುಜ ಇದೆಯಾ, ಅಷ್ಟಮದಲ್ಲಿ ಕುಜ ಇದೆಯಾ, ದಶಮದಲ್ಲಿ ಕುಜ ಶಾಂತಿಯನ್ನು ಮಾಡೋಕ್ಕೆ ಹೋಗ್ತಿದೆ. ಅಫ್ಕೋರ್ಸ್ ಎಲ್ಲರಿಗೂ ಗೊತ್ತಿರತಕ್ಕಂಥ ವಿಚಾರ ಇದು. ಒಂದು ಭಯ ವಾತಾವರಣ ಆಗುತ್ತೆ. ಪುರೋಹಿತರೋ ಅಥವಾ ಜ್ಯೋತಿಷಿಗಳೋ ಏನು ಹೇಳ್ತಾರೋ ಅದನ್ನು ಕೇಳ್ತೀರಾ, ಶಾಂತಿ ಮಾಡಬೇಕು ಅಂತ ಮಾಡ್ತೀರಾ. ಅಫ್ಕೋರ್ಸ್ ಸತ್ಯ. ಮದುವೆಗಿನ್ನ ಮೊದಲು ಅಮ್ಮ ಕುಜಶಾಂತಿಯನ್ನು ಮಾಡ್ಕೊಂಡು ಮದುವೆ ಮಾಡ್ಕೊಳ್ಳಿ. ಯಾವ ಸಮಯದಲ್ಲಿ ಕುಜಶಾಂತಿ ಮಾಡ್ಕೋಬೇಕು, ಏನಕ್ಕೆ ಏನು ಗೊತ್ತಿಲ್ಲ, ಸುಮ್ಮನೆ ಏನೋ ಕುರಿ ಬಿದ್ದಾಡೋ ಅನ್ನಂಗೆಲ್ಲ ಮಾಡ್ಕೊಳ್ತೀರ. ಬಟ್ ಸರಿಯಾದಂಥ ಮಾರ್ಗದರ್ಶನ ತಗೊಳ್ಳಿ. ನೋಡಿ, ನಿಮಗೆ ಇವತ್ತಿನ ಒಂದು ಮಾಹಿತಿ ಕೇಳಿದ್ರೆ ಅಚ್ಚರಿ ಆಗ್ಬೋದು. ಮನೆಯಲ್ಲಿ ಕುಜನ ಒಂದು ಉಪಟಳ ಜಾಸ್ತಿ ಆದರೆ ಬಿಟ್ಬಿಡಿ, ನೀವು ಮದುವೆ ವಿಚಾರಕ್ಕೆ ಕುಜ ಶಾಂತಿ ಮಾಡ್ಕೊಳ್ತೀರಾ, ಮತ್ತೊಂದು ಮಾಡ್ತೀರಾ. ನೋಡಿ, ಕುಜ ರಕ್ತಕ್ಕೆ ಕಾರಕ, ಅದನ್ನು ತಲೆಗಿಟ್ಕೊಳ್ಳಿ ಫಸ್ಟು. ನಮಗೆ ರಕ್ತ ಚೆನ್ನಾಗಿದ್ದರೆ, ಬಿಸಿ ಇದ್ದರೆ ಮಾತ್ರ ಜೀವನ ಚೆನ್ನಾಗಿರುತ್ತೆ. ನಾನು 1000 ಸರಿ ಹೇಳಿರ್ತೀನಿ. ರಕ್ತ ತಣ್ಣಗಾಯಿತು ಅಂದರೆ ಯು ಮಸ್ಟ್ ಬಿ ಬಿಕಮ್ ಡೆಡ್, ಮುಗಿದ ಹೋಯ್ತಲ್ಲಿ ಕೊನೆ. ಸೊ ಅದನ್ನು ಬಿಡಿ. ಮನೆಯಲ್ಲಿ ಆದಷ್ಟು ಕೂಡ ಶುಭತ್ವ, ಎಲ್ಲರಿಗೂ ಜ್ಞಾನ ಚೆನ್ನಾಗಿರಬೇಕು. ಎಲ್ಲ ಮನಸ್ಥಿತಿನೂ ಕೂಡ ಒಂದು ರೀತಿಯಾಗಿ ಶಾಂತತೆವಾಗಿರಬೇಕು. ಒಳ್ಳೆಯ ಜ್ಞಾನವಂತರಾದರೆ ಒಳ್ಳೆಯದು. ಈ ಒಂದು ದೀಪದ ಎಣ್ಣೆಯನ್ನು ಈ ದಿನಗಳಂದು, ಎಕ್ಸ್ಪೆಷಲಿ ಈ ದಿನಗಳಂದು ಹಚ್ಚೋದ್ರಿಂದ ಖಂಡಿತವಾಗಿ ನಿಮಗೆ ಈ ಒಂದು ಜ್ಞಾನದ ಅರಿವು ಬರ್ತದೆ. ಕುಜದೋಷ ಖಂಡಿತವಾಗಿ ನಿವಾರಣೆ ಆಗುತ್ತೆ. ಪ್ರಾಕ್ಟೀಸ್ ಮಾಡಿ. ಬೇರೆ ಎಲ್ಲಾದರೂ ಇರಿ, ಜಸ್ಟ್ ಇದೊಂದು ಸಣ್ಣ ಕೆಲಸ ಮಾಡ್ತಾ ಬನ್ನಿ. ಖಂಡಿತವಾಗಿ ನಿಮ್ಮ ಸಮಸ್ಯೆಗಳಿಗೆ ಒಂದು ಪರಿಹಾರ ಸಿಗುತ್ತೆ. ದೋಷವಲ್ಲದೆ ಇದ್ದರೂ ಸಹಿತವಾಗಿ ಏನೂ ದೋಷ ಇಲ್ಲ, ಕುಜದೋಷ ಇಲ್ಲ, ಎಕ್ಸೆಟ್ರಾ ಇಲ್ಲ, ಅಫ್ಕೋರ್ಸ್ ನೆಮ್ಮದಿ ಆಗುತ್ತೆ. ಮನೆಯಲ್ಲಿ ಕೂಡ ಒಂದು ಶುಭತ್ವ, ಆದಷ್ಟು ಕೂಡ ಈ ನಕಾರಾತ್ಮಕತೆ ದೂರವಾಗ್ತದೆ. ಖಂಡಿತ ನಿಮಗೆ ತಿಳಿಸ್ಕೊಡ್ತೇನೆ ಸ್ನೇಹಿತರೆ. ನನ್ನ ಉದ್ದೇಶ ಇರ್ತಕ್ಕಂಥದ್ದು ಎಷ್ಟು ಒಳ್ಳೆಯದನ್ನು ಕೊಡೋಕ್ಕಾಗುತ್ತೋ ಅಷ್ಟು ಒಳ್ಳೆಯದು ಕೊಡ್ತೀನಿ. ನಿಮ್ಮ ಒಂದು ಸಪೋರ್ಟ್ ಬಹಳ ಅಗತ್ಯ. ಜೊತೆಗೆ ಇದು ಸಪೋರ್ಟ್ ಅನ್ನೋದಕ್ಕಿಂತ ಕೂಡ ಇದನ್ನು ಆಚರಣೆ ಮಾಡಿ, ಫಲಗಳು ಖಂಡಿತವಾಗಿ ಸಿಗುತ್ತೆ ಕೂಡ. ಯಾಕೆಂದರೆ ಫಲ ಸಿಗಬೇಕು ಅಂದರೆ ಇದು ಆಚರಣೆ ಬಹಳ ಮುಖ್ಯ ಆಗುತ್ತೆ. ಕೊನೆಯ ಭಾಗದಲ್ಲಿ ತಿಳಿಸ್ಕೊಡ್ತೇನೆ. ನೋಡಿ, ಮೊದಲು ಪಂಚಾಂಗ ಶ್ರವಣವನ್ನು ಮಾಡೋಣ. ತದನಂತರ 12 ರಾಶಿಗಳ ಫಲವನ್ನು ತಿಳ್ಕೊಳ್ಳೋಣ. ಈ ದಿನ ಮಂಗಳವಾರ, ಷಷ್ಠಿ ತಿಥಿ ಇರ್ತಕ್ಕಂಥದ್ದು, ಕೃಷ್ಣಪಕ್ಷ, ಧೃತಿಯೋಗ, ಗರಜ ಹಾಗೆ ವಾಣಿಜ್ಯಕರಣ ಇರ್ತಕ್ಕಂಥದ್ದು. ಚಂದ್ರ ರೇವತಿ ನಕ್ಷತ್ರ ಮೀನರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋದಾದರೆ ರಾಹುಕಾಲ ಮಧ್ಯಾಹ್ನ 3:49 5:28 ಹಾಗೆ ಯಮಗಂಟ ಕಾಲ ಬೆಳಗ್ಗೆ 9:16 10:55 ಗುಳಿಕ ಕಾಲ ಮಧ್ಯಾಹ್ನ 12:33 2:11 ದುಷ್ಟ ಮುಹೂರ್ತವಾಗವನ್ನು ನೋಡೋದಾದರೆ ಬೆಳಗ್ಗೆ 8:25 9:18 ಹಾಗೆ ಕಂಟಕ ಮೃತ್ಯುದೋಷ ಇರತಕ್ಕಂಥದ್ದು ಬೆಳಗ್ಗೆ 6:37 7:31 ಚಂದ್ರ ರೇವತಿ ನಕ್ಷತ್ರದಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತಿನ ಕಾಲಮಾನವನ್ನು ನೋಡೋಣ, ಯಾವ ರೀತಿ ಇರುತ್ತೆ, ಹೇಗಿರುತ್ತೆ ಅಂತಕ್ಕಂಥದ್ದು. ಮೊದಲು ಮೇಷರಾಶಿಯವರ ಫಲ. ಮೇಷರಾಶಿಯವರಿಗೆ ನಿಜವಾಗ್ಲೂ ಹೇಳ್ತಾ ಇದ್ದೇನೆ, ಇವತ್ತು ಹುಮ್ಮಸ್ಸು ಜಾಸ್ತಿ ಇರುತ್ತೆ. ಆ ಹುಮ್ಮಸ್ಸನ್ನು ತಾವು ಪಾಸಿಟಿವ್ ಆಗಿ ಇಟ್ಕೊಂಡ್ರೆ ಮಾತ್ರ ಈ ದಿನ ಮೇಷರಾಶಿಯವರಿಗೆ ಶುಭತ್ವ. ಯಾವುದೇ ಆಗಿರ್ತಕ್ಕಂಥ ನೆರೆಹೊರೆ ಅಥವಾ ಈ ನಿಮ್ಮ ಸಹೋದರರು, ಭೂಮಿಗೆ ಸಂಬಂಧಪಟ್ಟಿರ್ತಕ್ಕಂಥ ವಿಚಾರದಲ್ಲಿ ಲಿಟಿಗೇಷನ್ ಮಾಡ್ಕೋಬೇಡಿ. ಇದು ಮೊದಲು ತಿಳ್ಕೊಳ್ತಕ್ಕಂಥ ದಿನ ಇದು. ಯಾವುದೇ ಸ್ನೇಹಿತರೊಟ್ಟಿಗೆ ಆಗಿರಬಹುದು, ವ್ಯಾವಹಾರಿಕವಾಗಿ ಮಾಡಬೇಕಾದ್ರೆ ಮೇಷರಾಶಿಯವರು ಸ್ವಲ್ಪ ಯೋಚನೆ ಮಾಡಿ. ವಿದ್ಯಾರ್ಥಿ ವರ್ಗದವರಿಗೆ ಅಷ್ಟು ಉತ್ತಮವಾಗಿರ್ತಕ್ಕಂಥ ಕಾಲವಲ್ಲ. ಯಾವಾಗಲೂ ಕೂಡ ಯಾರೊಟ್ಟಿಗೂ ಬೆರೆದಲೇ ಇರತಕ್ಕಂಥ ದಿನವಾಗ್ತದೆ ಮೇಷರಾಶಿಯಲ್ಲಿರ್ತಕ್ಕಂಥವ್ರು. ಯಾರೊಟ್ಟಿಗೂ ಬೆರೆಯೋದು ಕಷ್ಟ, ಸುಮ್ಮನೆ ರಿಮೋಟಾಗಿ ಎದ್ದು ಬಿಡ್ತಾರೆ. ಇದು ಸ್ವಲ್ಪ ಡಿಫಾಲ್ಟ್ಸ್ ಕೊಡುತ್ತೆ. ನರಸಿಂಹನ ಸ್ತೋತ್ರವನ್ನು ಪಠಣೆಯನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ.
ಹಾಗೆ ವೃಷಭ ರಾಶಿಯವರ ಫಲಾಫಲ ಹೇಗೆ? ಲಾಭದತ್ತ ಚಿಂತನೆ, ಲಾಭದತ್ತ ಬರೀ ಲಾಭದತ್ತ ಚಿಂತನೆ, ವ್ಯಾವಹಾರಿಕವಾಗಿರ್ತಕ್ಕಂಥ ಚಿಂತನೆಗಳು, ಕುಟುಂಬದ ಚಿಂತನೆಗಳು, ಹಣಕಾಸಿನ ವ್ಯವಸ್ಥೆ ಸ್ವಲ್ಪ ಹೇಗೆ ಸರಿ ಮಾಡ್ಕೋಬೇಕು ಅಂತಕ್ಕಂಥದ್ದು ಕೂಡ ನಾವು ನೋಡ್ಬೋದು. ಬಟ್ ಈ ದಿನ ಎಕ್ಸ್ಪೆಷಲಿ ಹೇಳ್ಬೋದು, ಆ ಚಿಂತನೆಗಳು ಮಾಡಿದ್ರು ವ್ಯಯವನ್ನು ಜಾಸ್ತಿ ಮಾಡ್ತಕ್ಕಂಥ ಸಾಧ್ಯತೆಗಳು ವೃಷಭ ರಾಶಿಯವ್ರು ಬರುತ್ತೆ. ಅನ್ನೋನಾಗಿರ್ತಕ್ಕಂಥ ವ್ಯಯ ಜಾಸ್ತಿ ಆಗಿಬಿಡುತ್ತೆ, ಅಂದರೆ ಖರ್ಚುಗಳು ಜಾಸ್ತಿ ಆಗುತ್ತೆ. ಸೊ ಇದಕ್ಕೋಸ್ಕರ ಸಿಂಪಲ್ ಆಗಿರ್ತಕ್ಕಂಥ ವಿಚಾರ, ನೀವು ಸ್ವಲ್ಪ ತೊಗರಿ ಬೇಳೆ ದಾನವನ್ನು ಮಾಡ್ತಕ್ಕಂಥ ಕೆಲಸವನ್ನಾದರೂ ಮಾಡ್ಬೋದು. ಅಥವಾ ಒಂದು ಕೆಂಪು ಕಲ್ಸಕ್ಕರೆಯನ್ನು ಯಾವುದಾದ್ರೂ ಗಿಡದ ಹತ್ರ ಬುಡದ ಹತ್ರ ಹಾಕಿ ಹೋಗಿ. ಇದು ಖರ್ಚುಗಳು ಕಡಿಮೆ ಮಾಡುತ್ತೆ, ಒಳ್ಳೆಯದಾಗುತ್ತೆ ಕೂಡ, ಮ್ಯಾಕ್ಸಿಮಮ್ ಗುಡ್ ಆಗುತ್ತೆ. ದಾಂಪತ್ಯದ ವಿಚಾರದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಕಾಣಿಸ್ಕೋಬೋದು. ಅದನ್ನು ಹೊರತುಪಡಿಸಿದ್ರೆ ಈ ದಿನ ಖಂಡಿತವಾಗಿ ವೃಷಭ ರಾಶಿಯವರಿಗೆ ಚೆನ್ನಾಗಿರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಇದನ್ನು ತಾವು ಕೂಲಂಕುಷವಾಗಿ ಯೋಚನೆ ಮಾಡಿಕೊಳ್ಳಿ, ಒಳ್ಳೆಯದೈತೆ. ಮಿಥುನ ರಾಶಿಯವರ ಫಲಾಫಲ ಹೇಗೆ ನೋಡಿ. ಮಿಥುನ ರಾಶಿಯವರಿಗೆ ರೋಷಾವೇಶಗಳನ್ನು ಬಿಡಿ. ಎಲ್ಲ ಗೊತ್ತಿದೆ, ಎಲ್ಲ ಮಾಡಬಹುದು ಅಂತಕ್ಕಂಥ ಮಾತು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಅಫ್ಕೋರ್ಸ್ ಎಲ್ಲ ನೀವು ಸ್ಟ್ರಾಟಜಿ ಇಟ್ಟು ಕೆಲಸ ಮಾಡ್ತೀರಿ, ನಥಿಂಗ್ ಟು ವರಿ. ಬಟ್ ಇದು ದಾಂಪತ್ಯದಲ್ಲಿ ಕಲಹಗಳನ್ನು ತರಬಹುದು, ಕೆಲಸದಲ್ಲಿ ಸ್ವಲ್ಪ ಒತ್ತಡಗಳನ್ನು ತರಬಹುದು. ಇದರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿರಿ. ಇಲ್ಲಾಂದರೆ ಇನ್ನೆಲ್ಲ ವಿಚಾರಗಳು ಖಂಡಿತವಾಗಿ ಶುಭತ್ವ ಇರುತ್ತೆ. ಯಾವುದೇ ಕ್ಷೇತ್ರ ಫಲದವರೆಗೂ ಕೂಡ ಲಾಭದಾಯಕವಾಗಿರ್ತಕ್ಕಂಥಿರುತ್ತೆ. ಜಸ್ಟ್ ಪ್ರಯತ್ನ ನಿಮಗೆ ಶುಭದಾಯಕ. ಮಿಥುನ ರಾಶಿಯವ್ರಿಗೆ ಓವರ್ ಆಗಿರ್ತಕ್ಕಂಥ ರೋಷಾವೇಶಗಳು ಅಥವಾ ನನ್ನಿಂದಲೇ ಆಯಿತು ಅಂತಕ್ಕಂಥದ್ದು ಸ್ವಲ್ಪ ಹಿನ್ನಡೆಯನ್ನು ತರುತ್ತೆ. ಹಾಗಾಗಿ ಮಿಥುನ ರಾಶಿ ನೀವು ಇದರ ಬಗ್ಗೆ ಕಾನ್ಸಂಟ್ರೇಷನ್ ಮಾಡಿದ್ರೆ ಖಂಡಿತವಾಗಿ ಶುಭವಾಗುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಕಟಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ಸ್ವಲ್ಪ ನಷ್ಟದಲ್ಲಿ ಕುಜ ಮತ್ತು ಬುಧರಿದ್ದಾರೆ. ಸ್ವಲ್ಪ ನೀವು ಎಚ್ಚರವಾಗಿರಬೇಕಾಗ್ತದೆ. ಹಣಕಾಸು ವಹಿವಾಟು, ಸ್ನೇಹಿತರು, ಅಧಿಕಾರ, ಕೆಲಸ, ಲಾಭ ಇವೆಲ್ಲ ವಿಚಾರದಲ್ಲೂ ಸ್ವಲ್ಪ ಎಚ್ಚರ ಇರತಕ್ಕಂಥದ್ದು ಕಟಕ ರಾಶಿಯವರಿಗೆ ಒಳ್ಳೆಯದು. ಇನ್ನು ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಅಷ್ಟು ಉತ್ತಮತೆ ಇಲ್ಲ, ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯಾಪಾರ ವಹಿವಾಟುಗಳು ಕೂಡ ಅಷ್ಟು ಉತ್ತಮವಾಗಿ ಹೇಳ್ಕೊಳ್ತಕ್ಕಂಥದ್ದಿರಲ್ಲ, ನಷ್ಟ ಜಾಸ್ತಿ ಇರೋದ್ರಿಂದ ಸ್ವಲ್ಪ ಕಾನ್ಸಂಟ್ರೇಷನ್ ಮಾಡಿ. ಸಾಧ್ಯವಾದಷ್ಟು ಕೂಡ ನೀವು ವಿಷ್ಣುವಿನ ಸಹಸ್ರನಾಮವನ್ನು ಪಠಣೆಯನ್ನು ಮಾಡಿ ಸ್ವಲ್ಪ ಹೆಸರು ಕಾಳು ನೀವಾಳಿಸಿ ಪಕ್ಷಿಗಳಿಗೆ ಹಾಕಿ ಅದಕ್ಕೂ ಪಾರಿವಾಳಗೆ ಹಾಕ್ತಕ್ಕಂಥದ್ದು ಮುಖ್ಯ. ಹಾಗೆ ಸಿಂಹರಾಶಿಯವರ ಫಲಾಫಲ ಹೇಗೆ? ಸೊ ಸಿಂಹರಾಶಿಯವ್ರಿಗೆ ಖಂಡಿತವಾಗಿ ಒಳ್ಳೆಯ ಲಾಭದ ದಿನ, ಮ್ಯಾಕ್ಸಿಮಮ್ ಒಳ್ಳೆ 12 ಮನಿ ಜಾಸ್ತಿ ಇದೆ. ಭೂಮಿಯಿಂದ, ಸ್ನೇಹಿತರಿಂದ ಕೂಡ ಲಾಭವಿರ್ತಕ್ಕಂಥದ್ದು ಇರುತ್ತೆ. 12 ಮನಿ ಸಾಧ್ಯತೆ, ಕೋಪ ನಿಯಂತ್ರಣ ಅಷ್ಟೇ ಮಾಡಬೇಕಾಗಿರೋದು ಸಿಂಹರಾಶಿಯವರು. ವಿದ್ಯಾರ್ಥಿ ವರ್ಗದವ್ರಿಗೂ ಶುಭತ್ವ ಇದೆ, ವ್ಯವಹಾರಸ್ಥರಿಗೂ ಶುಭತ್ವ ಇರತಕ್ಕಂಥ ದಿನವಾಗುತ್ತೆ. ಅಫ್ಕೋರ್ಸ್ ಸಿಂಹರಾಶಿ ಇಸ್ ದ ಗುಡ್ ಡೇ, ಖಂಡಿತ ಒಳ್ಳೆಯದಿದೆ, ಒಳ್ಳೆಯದಾಗಲಿ ಕೂಡ. ಹಾಗೆ ಕನ್ಯಾ ರಾಶಿಯವರ ಫಲಾಫಲ ಹೇಗೆ? ಸೊ ಕನ್ಯಾ ರಾಶಿಯವ್ರಿಗೂ ಕೂಡ ಹೇಳ್ತಾ ಇದ್ದೀನಿ, ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಹೆಚ್ಚಿನದಾಗಿ ಶುಭತ್ವ ಇರುತ್ತೆ. ಆದಷ್ಟು ಕೂಡ ನಿಮ್ಮ ಪ್ರಯತ್ನದಿಂದ ಗೆಲುವು ಇರತಕ್ಕಂಥದ್ದಿರುತ್ತೆ. ಸುಮ್ಮನೆ ಅನ್ನೆಸಸರಿಯಾಗಿ ಅಧಿಕಾರ ಇದೆ ಅಂತ ಚಲಾಯಿಸಕ್ಕೆ ಹೋಗ್ಬೇಡಿ, ಇದು ಸ್ವಲ್ಪ ಡಿಫಾಲ್ಟ್ಸ್ ಮಾಡುತ್ತೆ. ಸ್ವಲ್ಪ ಅಹಮನ್ನು ಕಡಿಮೆ ಮಾಡ್ಕೊಳ್ಳಿ. ಕೋಪ ಖಂಡಿತವಾಗಿ ಕಡಿಮೆ ಮಾಡಿಕೊಂಡ್ರೆ ಖಂಡಿತವಾಗಿ ಒಳ್ಳೆಯದಿದೆ. ವ್ಯಾಪಾರ ವಹಿವಾಟುಗಳು ಕೂಡ ಚೆನ್ನಾಗಿ ನಡೀತದೆ, ಏನು ತೊಂದರೆ ಇಲ್ಲ. ರಾಜಕೀಯವಾಗಿರ್ತಕ್ಕಂಥ ವಿಚಾರಗಳಲ್ಲಿ ಯಶಸ್ಸು ಸಿಗುತ್ತೆ. ದಾಂಪತ್ಯದಲ್ಲಿ ಸಣ್ಣ ಪುಟ್ಟ ವಿರಸಗಳು ಹೊರತುಪಡಿಸಿದ್ರೆ ಈ ದಿನ ಒಳ್ಳೆಯದೇ ಇದೆ. ನಾನು ಏನು ಹೇಳಿದ್ದೋ ಅದನ್ನು ಫಾಲೋಅಪ್ ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ, ಒಳ್ಳೆಯದಾಗುತ್ತೆ ಕೂಡ. ಓಂ ಲಕ್ಷ್ಮೀ ನರಸಿಂಹೋ ತವ ದಾಸೋಹಂ ಈ ಮಂತ್ರವನ್ನು ಜಾಸ್ತಿ ಹೇಳಿ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ತುಲಾರಾಶಿಯವರ ಈ ದಿನದ ಫಲಾಫಲ ಹೇಗಿರುತ್ತೆ? ಪ್ರಯಾಣಗಳು ಇದ್ದಕ್ಕಿದ್ದಾಗೆ ಬರುತ್ತೆ, ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಯಾವುದೇ ಒಂದು ವಿಚಾರದಲ್ಲಿ ಸಂಧಾನದ ಮೂಲಕ ಕೆಲವೊಂದು ವಿಚಾರಗಳನ್ನು ಬಗೆಹರಿಸ್ಕೊಳ್ತಕ್ಕಂಥದ್ದು ಕೂಡ ಇದೆ. ಸಾಧ್ಯವಾದಷ್ಟು ತುಲಾರಾಶಿಯಲ್ಲಿರ್ತಕ್ಕಂಥವ್ರಿಗೆ ಈ ದಿನ ದೇವರ ಅನುಗ್ರಹದ ಮೇರೆಗೆ, ಸಹಾಯ ಹಸ್ತದ ಮೇರೆಗೆ ಶುಭತ್ವ ಇರ್ತಕ್ಕಂಥದ್ದಿರುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಫಲಗಳನ್ನು ನೋಡ್ತಕ್ಕಂಥ ಸಾಧ್ಯತೆಗಳನ್ನು ಈ ತುಲಾರಾಶಿಯವರು ಕಾಣ್ಬೋದು. ಬಂಧು ಬಾಂಧವರಿಂದ ಸ್ವಲ್ಪ ಉತ್ತಮವಾಗಿರ್ತಕ್ಕಂಥ ರೆಸ್ಪಾನ್ಸ್ ಕೂಡ ಸಿಗುತ್ತೆ. ಬಿಸ್ನೆಸ್ಸಲ್ಲಿ ಸ್ವಲ್ಪ ಮಟ್ಟಿಗೆ ಚೇತರಿಕೆಯನ್ನು ಕಾಣ್ತಕ್ಕಂಥ ದಿನವಾಗುತ್ತೆ, ಒಳ್ಳೆಯದಾಗುತ್ತೆ. ಸೊ ವೃಶ್ಚಿಕ ರಾಶಿಯವರ ಫಲಾಫಲ ಹೇಗೆ ನೋಡಿ. ವೃಶ್ಚಿಕ ರಾಶಿಯವರಿಗೆ ಸ್ವಲ್ಪ ಎಚ್ಚರಿಕೆ. ಏನು ಎಚ್ಚರಿಕೆ? ಈ ಯಾವುದೇ ಆಗಿರ್ತಕ್ಕಂಥ ಅನ್ನೋನ್ ಪರ್ಸನ್ನಿಂದ ದೂರವಿರಿ. ಶತ್ರುವಿನ ಬಾಧೆ ಇರ್ತಕ್ಕಂಥ ದಿನವಾಗಬಹುದು, ಅಥವಾ ಸುಮ್ಮನೆ ಅನ್ನೆಸಸರಿ ಆಗಿರ್ತಕ್ಕಂಥ ಕಿರಿಕಿರಿಗಳು ಬರ್ತಕ್ಕಂಥದ್ದಿರುತ್ತೆ. ಸಾಧ್ಯವಾದಷ್ಟು ನೀವು ವೃಶ್ಚಿಕ ರಾಶಿಯವರು ಸಮಾಧಾನದಿಂದ ವರ್ತನೆಯನ್ನು ಮಾಡಿಕೊಳ್ಳಿ, ಖಂಡಿತವಾಗಿ ಒಳ್ಳೆಯದಾಗುತ್ತೆ. ಸೊ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳು ಕಾಣಿಸ್ಕೊಳ್ತಕ್ಕಂಥ ದಿನವಾಗ್ತದೆ. ಹಾಗೆಯೇ ವೃಶ್ಚಿಕ ರಾಶಿಯವರಿಗೆ 12 ಮನಿ ಪ್ರಾಪ್ತ ಅಂತ ಕರೆದ್ವಿ.
ಯಾವುದೋ ಗೊತ್ತಿಲ್ಲದಲೇ ಇರತಕ್ಕಂಥದ್ದು ಒಂದೊಂದು ಸತಿ ನಿಮಗೆ ಆಶ್ಚರ್ಯಕರವಾಗಿರ್ತಕ್ಕಂಥ ಧನಪ್ರಾಪ್ತಿ ಆಗ್ತಕ್ಕಂಥದ್ದು ಇರುತ್ತೆ, ಒಳ್ಳೆಯದಾಗುತ್ತೆ ಕೂಡ. ಹಾಗೆ ಧನುರಾಶಿಯವರ ಫಲಾಫಲ ಹೇಗೆ? ವ್ಯಾಪಾರದ ವಹಿವಾಟುಗಳಲ್ಲಿ ಸ್ವಲ್ಪ ಚೆನ್ನಾಗಿರ್ತಕ್ಕಂಥ ದಿನವಾಗ್ತದೆ. ಬಟ್ ದಾಂಪತ್ಯ ಸ್ವಲ್ಪ ಮಟ್ಟಿಗೆ ನಿಮಗೆ ಸಮಸ್ಯೆಯನ್ನು ತರಬಹುದು. ಬಟ್ ಸ್ನೇಹಿತರಿಂದ ಎಚ್ಚರ. ಧನುರಾಶಿಯವರು ಅತಿಯಾದಂಥ ಇನ್ವಾಲ್ವ್ಮೆಂಟ್ ವಿತ್ ಫ್ರೆಂಡ್ಸ್ ಅಥವಾ ನಿಮ್ಮ ಪ್ರೀತಿ ಪಾತ್ರರೊಟ್ಟಿಗೆ ಅದಾದಂಥ ಇನ್ವಾಲ್ವ್ಮೆಂಟ್, ಸ್ವಲ್ಪ ಡಿಟ್ಯಾಚ್ಮೆಂಟನ್ನು ತರೋದ್ರಿಂದ ಸ್ವಲ್ಪ ಎಚ್ಚರಿಕೆ ಆಗಿರ್ರಿ. ಸ್ವಲ್ಪ ತೊಗರಿ ಬೇಳೆ ಧನುರಾಶಿಯವರಿಗೆ ಭಾಳ ಮುಖ್ಯ. ವಿದ್ಯಾರ್ಥಿ ವರ್ಗದವ್ರಿಗೂ ಕೂಡ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ಫಲ. ವ್ಯವಹಾರಸ್ಥರಿಗೆ ಚೆನ್ನಾಗಿರುತ್ತೆ, ಆದರೂ ಕೂಡ ಉಳಿದಲೇ ಇರತಕ್ಕಂಥ ಕಾಂಬಿನೇಷನ್ ಜಾಸ್ತಿ ಇದೆ. ಅಂದರೆ ಹಣ ಬರುತ್ತೆ, ಸ್ವಲ್ಪ ಖರ್ಚುಗಳು ಜಾಸ್ತಿ ಇರತಕ್ಕಂಥ ಸನ್ನಿವೇಶವಾಗಿರೋದ್ರಿಂದ ತೊಗರಿ ಬೇಳೆ ಶುಭವಾಗುತ್ತೆ. ಹಾಗೆ ಮಕರ ರಾಶಿಯವರ ಫಲಾಫಲ ಹೇಗಿರುತ್ತೆ? ಸೊ ಮಕರ ರಾಶಿಯವರಿಗೆ ಖಂಡಿತವಾಗಿ ಶುಭ ದಿನ. ವ್ಯಾವಹಾರಿಕವಾಗಿ ಲಾಭವನ್ನು ತರ್ತಕ್ಕಂಥ ದಿನ. ಕೋರ್ಟ್ ಕಚೇರಿಯ ವಿಚಾರದಲ್ಲಿ ಲಾಭ ಸಿಗುತ್ತೆ. ಕೆಲಸದಲ್ಲಿ ಉತ್ಕೃಷ್ಟವಾಗಿರ್ತಕ್ಕಂಥ ಲಾಭ. ಏನು ಸಾಲ ಮಾಡಿದ್ರೋ ಆ ಸಾಲವನ್ನು ಮರುಪಾವತಿ ಅಂದರೆ ತೀರಿಸ್ತಕ್ಕಂಥ ಸ್ಟ್ರಾಟಜಿ ಬರುತ್ತೆ. ಒಂದು ರೀತಿಯಾಗಿ ಸ್ಪೋರ್ಟಿವ್ ಆಗಿರ್ತಕ್ಕಂಥ ದಿನವಾಗ್ತದೆ. ಆದಷ್ಟು ಮಕರ ರಾಶಿಯವರು ಕೆಲಸದಲ್ಲಿ ಇನ್ವಾಲ್ವ್ಮೆಂಟ್ ಇರ್ತಕ್ಕಂಥ ದಿನವಾಗುತ್ತೆ. ಚೆನ್ನಾಗಿದೆ ಅಷ್ಟಂತೂ ಹೇಳ್ತೀನಿ. ಸೊ ಕುಂಭರಾಶಿಯವರ ಫಲಾಫಲ ಹೇಗಿರುತ್ತೆ ನೋಡಿ? ಕುಂಭರಾಶಿಯವ್ರಿಗೂ ಅಷ್ಟೇ ಸ್ವಲ್ಪ ಹಣಕಾಸಿನ ವಹಿವಾಟುಗಳಲ್ಲಿ ಏರುಪೇರಾಗ್ತಕ್ಕಂಥದ್ದಿರುತ್ತೆ. ನಂಬಿರ್ತಕ್ಕಂಥ ಸ್ನೇಹಿತರು ಕೆಲವೊಮ್ಮೊಮ್ಮೆ ನಿಮಗೆ ಮೋಸ ಮಾಡಬಹುದು, ಸ್ವಲ್ಪ ಎಚ್ಚರವಾಗಿರ್ರಿ. ಆರೋಗ್ಯದಲ್ಲಿ ಉತ್ತಮತೆ ಇರುತ್ತೆ. ಇದಕ್ಕಿದ್ದಾಗಿ ಕೆಲವೊಂದು ಸಾರಿ ಪ್ರಯಾಣಗಳು ಬರ್ತಕ್ಕಂಥದ್ದಿರುತ್ತೆ. ಬಟ್ ಯಾರು ಕ್ರಿಯೇಟಿವ್ ಫೀಲ್ಡಲ್ಲಿದ್ದಿರೋ ಕುಂಭರಾಶಿಯವ್ರಿಗೆ ದ ಬೆಸ್ಟ್ ಡೇ ಕೂಡ ಮ್ಯಾಕ್ಸಿಮಮ್ ಗುಡ್ ಇರುತ್ತೆ. ವಿದ್ಯಾರ್ಥಿಗಳಿಗೂ ಕೂಡ ಶುಭತ್ವ ಇರತಕ್ಕಂಥದ್ದು. ವ್ಯವಹಾರಸ್ಥರಿಗೆ ಒಂದು ಸಾಧಾರಣವಾಗಿರ್ತಕ್ಕಂಥ ಒಂದು ಕಾಲವಾಗಿ ಪರಿಣಾಮವನ್ನು ಬೀರುತ್ತೆ. ಒಳ್ಳೆಯದೇ ಇದೆ ಅಂತ ತೀರ ಕೆಟ್ಟದ್ದಿಲ್ಲ. ನಾನು ಹೇಳಿದ್ದನ್ನು ಫಾಲೋಅಪ್ ಮಾಡೋದು ಒಳ್ಳೆಯದು. ಹಾಗೆ ಮೀನರಾಶಿಯವರ ಫಲಾಫಲ ಹೇಗೆ? ಮೀನರಾಶಿಯವ್ರಿಗೆ ನೋಡಿ ಎಲ್ಲದೂ ಉಂಟು. ಅಂದರೆ ಅಫ್ಕೋರ್ಸ್ ಮೀನರಾಶಿಯವ್ರಿಗೆ ಏನಪ್ಪ ಅಂದರೆ ಸ್ವಲ್ಪ ಮಟ್ಟಿಗೆ ನಿಮಗೆ ಏನು ಸುಖವನ್ನು ಪ್ರಾಪ್ತಿ ಅಂದರೆ ಯಾವಾಗಲೂ ಸುಖ ಅಪೇಕ್ಷೆಯನ್ನು ಮಾಡ್ತಕ್ಕಂಥವ್ರು ಸ್ವಲ್ಪ ಗೊಂದಲದ ವಾತಾವರಣದಲ್ಲಿ ಒತ್ಕೊಳ್ತೀರ. ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಹಿನ್ನಡೆ ಇರತಕ್ಕಂಥ ದಿನವಾಗ್ತದೆ. ಸೊ ಮೀನರಾಶಿಯಲ್ಲಿರ್ತಕ್ಕಂಥವ್ರು ಭೂಮಿಯ ವಿಚಾರದಲ್ಲಿ ಮುಂದುವರಿಬೇಕಾದ್ರೆ ಸ್ವಲ್ಪ ಕೂಲಂಕುಷವಾಗಿ ಆಲೋಚಿಸಿ ಯೋಚನೆ ಮಾಡಿ. ಬಟ್ ಕೆಲಸ ಕಾರ್ಯಗಳೆಲ್ಲ ಸ್ವಲ್ಪ ಫಾಸ್ಟಾಗಿ ನಡೆಯುತ್ತೆ. ವ್ಯಾವಹಾರಿಕವಾಗಿ ಕೂಡ ಸ್ವಲ್ಪ ಶುಭತ್ವ ಇರ್ತಕ್ಕಂಥ ದಿನವಾಗ್ತದೆ. ಸಾಧ್ಯವಾದಷ್ಟು ಓಂ ನಮೋ ಭಗವತೆ ವಾಸುದೇವಾಯ ಇದೊಂದು ಮಂತ್ರ ನಿಮಗೆ ಅಟ್ಲೀಸ್ಟ್ ಒಂದು ನೆಮ್ಮದಿಯನ್ನು ತರ್ತಕ್ಕಂಥದ್ದು ಇರ್ತದೆ. ವ್ಯಾವಹಾರಿಕವಾಗಿ ಲಾಭ ಇರುತ್ತೆ. ದಾಂಪತ್ಯ ಸ್ವಲ್ಪ ಸಾಧಾರಣವಾಗಿರ್ತಕ್ಕಂಥ ದಿನವಾಗುತ್ತೆ. ಇಷ್ಟು ಈ ದಿನದ ಫಲಾನುಫಲಗಳು. ಸ್ನೇಹಿತರೆ ನೋಡಿ, ಮನೆಯಲ್ಲಿ ಮುಖ್ಯವಾಗಿ ಕುಜದೋಷ ಅಥವಾ ಮನೆಯಲ್ಲಿ ಕಿರಿಕಿರಿಗಳು ಅಥವಾ ಮನಸ್ತಾಪಗಳು, ಸಹೋದರ ನಡುವಿನ ಭಿನ್ನಾಭಿಪ್ರಾಯಗಳು ಇವೆಲ್ಲವನ್ನು ಉಪಶಮನವನ್ನು ಮಾಡ್ತಕ್ಕಂಥದ್ದು ನಿಜವಾಗ್ಲೂ ಮನೆಯಲ್ಲಿ ಸಂಧ್ಯಾ ಸಮಯದಲ್ಲಿ ಕೊಬ್ಬರಿ ಎಣ್ಣೆ ದೀಪವನ್ನು ಹಚ್ಚಿ. ಗುರುತತ್ವವಾಗಿರೋದ್ರಿಂದ ಮನೆಯಲ್ಲಿ ಜ್ಞಾನದ ಶುದ್ಧಿ ಆಗುತ್ತೆ. ಹಾಗೆ ಕುಜದೋಷ ಅಂತ ನಾನಾ ರೀತಿಯಾದಂಥ ದೋಷಗಳು ನಿವಾರಣೆ ಆಗಿ ಖಂಡಿತವಾಗಿ ಒಳ್ಳೆಯದಾಗುತ್ತೆ. ನಿಜವಾಗ್ಲೂ ಇದೊಂದು ಉತ್ತಮವಾಗಿರ್ತಕ್ಕಂಥ ವಿಚಾರ. ಎಲ್ಲರಿಗೂ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಾಮೆಂಟ್ ಮಾಡಿ ಅಂತ ಹೇಳ್ತಾ ಸರ್ವೇ ಜನ ಸುಖಿನೋ ಭವಂತು.